ಇವತ್ತು ನಮ್ಮ ಕಾಲೇಜಲ್ಲಿ ನಾವು ಪಿಂಕ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಪಿಂಕ್ ಡೇ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಶರ್ಬತ್ ಮಾಡಿದ್ವಿ. ಐ ಮೀನ್ ಲೆಮನ್ ಜ್ಯೂಸ್. ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ನಾವೇ ಮನೆಯಿಂದನೇ ತಂದಿದ್ವಿ. ಆದರೆ ಲೆಮನ್ ಕಟ್ ಮಾಡೋದಕ್ಕೆ ಚಾಕುನೇ ಮರ್ತು ಬಂದುಬಿಟ್ಟಿದ್ವಿ. ಆದರೂ ಕೊನೆಯದಾಗಿ ಸ್ಕೇಲಿಂದನೇ ನಿಂಬೆಹಣ್ಣನ್ನು ಕಟ್ ಮಾಡಿದ್ವಿ. ಹಾಗೆ ಈ ಕಡೆ ಈ ಹುಡುಗಿಯರು ಗ್ಲಾಸಸ್ ಎಲ್ಲ ಸರಿ ಹೋಗುತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ರು. ಇವ್ರು ನೋಡಿದ್ರೆ ಕಷ್ಟಪಟ್ಟು ಶರ್ಬತ್ ಮಾಡಕತ್ತಾರೆ, ಇವ್ರು ನೋಡಿದ್ರೆ ಇಲ್ಲಿ ಏನೋ ಕಿತಪತಿ ಮಾಡ್ತಾರೆ. ಬನ್ನಿ ಮಾತಾಡ್ಸೋಣ. ಏನು ಮಾಡಕತ್ತೀರಿ ನೀವು? ಶರ್ಬತ್ ಮಾಡ್ತಾ ಇದ್ದೀವಿ ಕಾಲೇಜಲ್ಲಿ. ಓ ಹೌದಾ? ನನಗೆ ಸ್ವಲ್ಪ ಖಾಲಿ ಆಗಿದ್ಲೇ. ಫೈನಲ್ ಆಗಿ ಲೆಮನ್ ಜ್ಯೂಸ್ ರೆಡಿ ಆಯಿತು. ಗ್ಲಾಸಸ್ ಎಲ್ಲ ಜೋಡಿಸ್ತಾ ಇದ್ದಾರೆ ಹುಡುಗಿಯರು. ಇದೇ ಟೈಮ್ಗೆ ಸರ್ಸ್ ಎಲ್ಲ ಬಂದರು. ಬಂದುಬಿಟ್ಟು ಇದಕ್ಕೆ ಲವಂಗ ಆ್ಯಡ್ ಮಾಡ್ಬೇಕಪ್ಪ ಅಂತ ಹೇಳಿದರು. ಅದಕ್ಕೆ ನಮ್ಮ ಹುಡುಗಿ, ಸರ್ ಅದು ಲವಂಗ ಅಲ್ಲ ರೀ, ಏಲಕ್ಕಿ ಅಂತ ಹೇಳಿದ್ಲು. ಜ್ಯೂಸ್ ಎಲ್ಲ ಮಾಡೋದು ಕಂಪ್ಲೀಟ್ ಆದಮೇಲೆ ಒಂದು ಪ್ಲೇಟಿಗೆ ಅದನ್ನೆಲ್ಲ ಡೆಕೋರೇಟ್ ಮಾಡಿ ಮೊದಲನೇದಾಗಿ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ಗೆ ತೊಗೊಂಡೋಗಿ ಕೊಟ್ಟರು ನಮ್ಮ ಹುಡುಗಿಯರು. ಪ್ರಿನ್ಸಿಪಲ್ ಮ್ಯಾಮ್ ಅಂತ ಇದು ನೋಡಿ ತುಂಬಾ ಖುಷಿಪಟ್ಟರು. ಮ್ಯಾಮ್ ಟೇಸ್ಟ್ ಹೇಗಿದೆ ರೀ? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಭಾಳ ಖುಷಿ ಆಯ್ತಪ್ಪ. ಪ್ರಿನ್ಸಿಪಲ್ ಮ್ಯಾಮ್ಗೆ ಕೊಟ್ಟಾದಮೇಲೆ ಎಲ್ಲ ಸರ್ಸ್ಗೂ ಟೀಚರ್ಸ್ಗೂ ಕೊಟ್ವಿ. ಅವರು ಸಹ ಕುಡಿದು ತುಂಬಾ ಖುಷಿಪಟ್ಟರು. ಅದಾದಮೇಲೆ ನಾವು ಕುಡಿಯೋಣ ಅಂತ ಅಂದ್ಕೊಂಡ್ರೆ ಇವಳು ನೋಡಿದ್ರೆ ನಾನು ಕೊಡೋದಿಲ್ಲ ಅಂತ ಹೇಳಿ ಓಡಿ ಹೋಗ್ತಾಯಿದ್ಲ. ಆದರೂ ನಮ್ಮ ಹುಡುಗಿರು ಹಿಂದೆ ಫಾಲೋ ಮಾಡಿದರು. ಕೊನೆಯದಾಗಿ ಒಂದು ರೀಲ್ಸ್ ಮಾಡಿಕೊಂಡು ಎಲ್ಲರೂ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದುಬಿಟ್ವಿ.